ನೀಲಮ್ಮನ ಇನ್ನೊಂದು ವಚನ, ಶಿರ ಭಾಳ ಕರ್ಣಂಗಳ ಗುಣವಿಲ್ಲ, ಶಿರ ಸುವರ್ಣದ ಕಳಸ, ಭಾಳ ಭಾಳಾಕ್ಷ ನರಮನೆ, ಕರ್ಣ ಕರುಣಾಳುವಿನ ಲೇಖನ, ಕಾಯವಳಿದ ಬಳಿಕ ಭ್ರಮೆಯಿಲ್ಲ, ಪರಶಿವನಲ್ಲಿ ಸೂತ್ರಧಾರಿಯಾದೆನಯ್ಯ ನಾನು, ಎಲ್ಲವನ್ನರಿದು ಭಕ್ತಿ ಪದಾರ್ಥವನ್ನುಂಡು ಬದುಕಿದೆನಯ್ಯ ಸಂಗಯ್ಯ ಬಸವ ಬಯಲಾಗಲು. ಇಲ್ಲಿ ಶಿರ ಎಂದರೆ ಮೆದುಳಿನ ಕೇಂದ್ರ, ಮಾನವನ ಗ್ರಹಿಕೆ ಸಂವೇದನೆಗಳ ಮೂಲ ಕೇಂದ್ರ. ಅದರ ಅನ್ವಯ ಮಾನವ ದೇಹ ಕ್ರಿಯೆ ಮತ್ತು ಚಟುವಟಿಕೆಗಳಿಗೆ ಮೂಲ ಕಾರಣವಾಗುವುದು ಶಿರ. ಭಾಳ ಎಂದರೆ ಹಣೆ ಅಥವಾ ಆಜ್ಞಾಚಕ್ರ, ಮನುಷ್ಯರ ವಿಸ್ಡಮ್ ಅಥವಾ ಪ್ರಜ್ಞೆ ವಿವೇಕಗಳ ಕೇಂದ್ರ. ಕರ್ಣ ಎರಡರ್ಥವಿದೆ. ಕಿವಿ ಹಡಗಿನ ಚುಕ್ಕಾಣಿ, ಕೇಳಿಸಿಕೊಳ್ಳುವಿಕೆಯ ಮೂಲ ಸಾಧನ. ಇನ್ನೊಂದು ಅರ್ಥ ಕರಣ, ಇಂದ್ರಿಯಗಳು, ತ್ರಿಕರಣಗಳು. ಈ ಎಲ್ಲವೂ ದೇಹದ ಅಂಗಾಂಗಗಳಿಗಿರುವ ಸಾಮಾನ್ಯ ಅರ್ಥ ಮತ್ತು ಕ್ರಿಯೆಗಳು. ಈ ಸಾಮಾನ್ಯ ಐಹಿಕ ಸ್ಥಿತಿಗಳನ್ನು ತಾನು ಮೀರಿರುವುದಾಗಿ ನೀಲಮ್ಮ ಮೊದಲೇ ಘೋಷಿಸಿಕೊಳ್ಳುತ್ತಾಳೆ. ಶಿರ ಭಾಳ ಕರ್ಣಂಗಳ ಗುಣವಿಲ್ಲ ಎಂಬುದಾಗಿ. ಎಂದರೆ ಮಾನವ ಸಹಜ ಕರಣಗಳ ಗುಣಗಳು ತನ್ನಲ್ಲಿ ಈಗ ಉಳಿದಿಲ್ಲ, ಮೀರಿರುವೆ. ಈ ಸಾಮಾನ್ಯ ಐಹಿಕ ಸ್ಥಿತಿಗಳು ಆಧ್ಯಾತ್ಮಿಕ ಉನ್ನತ ಸ್ಥಿತಿಗೆ ಹೇಗೆ ಪರಿವರ್ತಿತವಾಗಿವೆ ಎಂಬುದನ್ನು ಸಾವಧಾನವಾಗಿ ಹೀಗೆ ವರ್ಣಿಸುತ್ತಾಳೆ. ದೈಹಿಕ ಶಿರ ಸುವರ್ಣ ಕಳಸವಾಗಿದೆ. ಬಸವಣ್ಣ ಕೂಡ ಒಂದು ವಚನದಲ್ಲಿ ಶಿರವೇ ಹೊನ್ನ ಕಳಸ ಎಂದು ಹೇಳಿರುವುದನ್ನು ನೆನಪಿಸಿಕೊಳ್ಳಬಹುದು. ಎಂದರೆ ಸುವರ್ಣ ಕಳಸವೆಂಬುದು ಮೌಲಿಕ ಶ್ರೇಷ್ಠ ದೈವಿಕ ಸ್ಥಿತ್ಯಂತರದ ಸಂಕೇತ. ಶಿರ ಸುವರ್ಣ ಕಳಸವಾಗುವುದು. ಈಗ ತನ್ನ ದೈಹಿಕ ಶಿರ ಸುವರ್ಣ ಕಳಸವಾಗಿದೆ. ಭಾಳ ಭಾಳಾಕ್ಷನ ಅರಮನೆಯಾಗಿದೆ. ಭಾಳಾಕ್ಷ ಎಂದರೆ ಹಣೆಯಲ್ಲಿ ಕಣ್ಣುಳ್ಳ ಶಿವನ ಅರಮನೆ. ಎಂದರೆ ಸಾಮಾನ್ಯ ಮಾನವ ದೇಹದ ಹಣೆ ಈಗ ತನ್ನ ಈ ಹಣೆಯೇ ಮೂರನೇ ಕಣ್ಣುಳ್ಳ ಶಿವನ ಅರಮನೆಯಾಗಿದೆ. ದೇಹ ಪರಮಾತ್ಮನ ನೆಲೆಯಾಗಿದೆ. ಕರ್ಣ ಕರುಣಾಳುವಿನ ಲೇಖನವಾಗಿದೆ. ಕರ್ಣ ಎಂದಲ್ಲಿ ಕಿವಿ. ಕರ್ಣ ಕರುಣಾಳುವಿನ ಲೇಖನ. ಕರ್ಣ ಕಿವಿ, ಕರ್ಣ ಜ್ಞಾನೇಂದ್ರಿಯ, ಇಂದ್ರಿಯಗಳು. ಲೇಖನ ಎಂದಲ್ಲಿ ಬರವಣಿಗೆ ಅಥವಾ ಬರೆಹ. ಎಂದರೆ ನನ್ನ ಕರ್ಣ ಅಥವಾ ಕಿವಿ ಕೇಳಿಸಿಕೊಂಡದ್ದೆಲ್ಲ ನನ್ನೊಳಗೆ ಕಾರುಣ್ಯವನ್ನೇ ಹುಟ್ಟಿಸುತ್ತಿದೆ. ಆ ಕೇಳಿಸಿಕೊಂಡದ್ದು ದುಃಖ, ನೋವು, ಕಷ್ಟ, ಆಕ್ರೋಶ ಹುಟ್ಟಿಸುವ ಸಂಗತಿಯೇ ಆಗಿದ್ದರೂ ನನ್ನೊಳಗೆ ಅದು ಕಾರುಣ್ಯವನ್ನೇ ಹುಟ್ಟಿಸುತ್ತಿದೆ. ಅಂದರೆ ನನ್ನ ಕರ್ಣ ಜ್ಞಾನೇಂದ್ರಿಯ, ಇಂದ್ರಿಯಗಳು ಮಾನವ ಗುಣದ ಮಾಧ್ಯಮವಾಗಿ ಉಳಿಯದೆ ಕರುಣಾಳುವಿನ ಶಿವನ ಬರಹವೇ ಆಗಿದೆ. ನನ್ನ ಕರಣಗಳು ಮಾನವ ಗುಣಗಳ ಮಾಧ್ಯಮವಾಗದೆ ಶಿವನ ಮಾಧ್ಯಮ ಬರಹವೇ ಆಗಿದೆ. ಹೀಗೆ ತನ್ನ ಕಾಯ ಅಳಿದ ಬಳಿಕ ಭ್ರಮೆಯಿಲ್ಲ. ಅಂದರೆ ಕಾಯವಳಿಯೋದು ಅಂದರೆ ಕಾಯ ಭಾವ ಇಲ್ಲವಾಗಿದೆ. ಅದರಿಂದ ಕಾಯ ತನ್ನ ಮೂಲ ಕಚ್ಚಾ ಗುಣಗಳನ್ನು, ಮಿತಿ ದೌರ್ಬಲ್ಯಗಳನ್ನು ಕಳೆದುಕೊಂಡು ಲೌಕಿಕ ದೇಹಭಾವ ಅಳಿದಿದೆ. ದೇಹದ ಇಂದ್ರಿಯಗಳೆಲ್ಲ ಆನುಭಾವಿಕ ನೆಲೆಯಲ್ಲಿರುವುದರಿಂದ ಸಾಮಾನ್ಯರಂತೆ ಮೋಹ, ಭ್ರಮೆ, ಮಾಯೆಗಳಿಗೆ ಸಿಲುಕದಂತವಳಾಗಿರುವೆ ಎನ್ನುತ್ತಾಳೆ. ಈ ಪ್ರಾಪಂಚಿಕತೆ ಅಳಿದು ಪಾರಮಾರ್ಥಿಕಳಾಗಿರುವ ನಾನು ಪರಶಿವನಲ್ಲಿ ಸೂತ್ರಧಾರಿಯಾಗಿರುವೆ. ದೇವರು ಸೂತ್ರಧಾರಿ ಎಂಬುದು ಸಾಮಾನ್ಯವಾದ ಮಾತು, ದ್ವೈತ ಸ್ಥಿತಿ. ನಾನು ಬೇರೆ, ದೈವ ಬೇರೆ ಎಂದಾಗ ದೇವರು ನನ್ನ ಬದುಕಿನ ಸೂತ್ರಧಾರಿ ಎಂಬುದು ಸಹಜ. ಆದರೆ ದೇವರಿಗೆ ನಾನು ಸೂತ್ರಧಾರಿ ಎಂಬುದು ಶಕ್ತಿ ವಿಶಿಷ್ಟ ದ್ವೈತ ಸ್ಥಿತಿ. ಶಿವ ನನ್ನೊಳಗೆ ಇರುವನು.
ನಾನು ಐಹಿಕ ಸೂತ್ರಗಳಿಂದ ಭವಬಂಧನಗಳಿಗೆ ಸಿಲುಕದಂತೆ ಪರತಂತ್ರಳಾಗದೆ ಸ್ವತಂತ್ರಳಾಗಿರುವಾಗ ನನ್ನೊಳಗಿನ ದೈವಕ್ಕೆ ನಾನೇ ಸೂತ್ರಧಾರಿ ಎಂಬುದು ಈಕೆಯ ಒಂದು ಆತ್ಮದ ಹಿರಿಮೆ. ಇಲ್ಲಿ ಅಕ್ಕನ ತನು ಕರಗದವರಲ್ಲಿ ವಚನದ ಅಂತ್ಯದಲ್ಲಿ ಬರುವ ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿಂಬುಗೊಂಡೆ ಎಂಬ ಮಾತನ್ನು ನೆನೆಯಬಹುದು. ಇಂಬು ಎಂದರೆ ಆಶ್ರಯ, ಎಂದರೆ ದೈವವೇ ತನ್ನಲ್ಲಿ ಆಶ್ರಿತನಾಗಿದ್ದಾನೆ ಎಂಬ ಆತ್ಮವಿಶ್ವಾಸ, ಅಕ್ಕನ ಆತ್ಮದ ಹಿರಿಮೆ ಇಲ್ಲಿ ನೆನಪಾಗುತ್ತದೆ. ಇವೆಲ್ಲ ಔನ್ನತ್ಯ ಸ್ಥಿತಿ ಅಥವಾ ಸ್ಥಿತಪ್ರಜ್ಞತ್ವ ಸ್ಥಿತಿ. ಅಂಟಿಯೂ ಅಂಟದಂತೆ ದೇಹದಲ್ಲಿದ್ದು ದೇಹಭಾವಕ್ಕೆ ಅತೀತವಾಗುವ ಉನ್ನತ ಸ್ತರ ತನಗೆ ಲಭ್ಯವಾಗಿದೆ. ಇದು ಲಭ್ಯವಾದದ್ದು ಭಕ್ತಿ ಪದಾರ್ಥವನ್ನು ಉಂಡದ್ದರಿಂದ, ಅರಿಯಬೇಕಾದುದನ್ನು ಅರಿತದ್ದರಿಂದ ಎನ್ನುತ್ತಾಳೆ. ಶರಣರ ಪ್ರಕಾರ ನಿಜವಾದ ಅರಿವೆಂದರೆ ತನ್ನ ಅರಿಯುವುದು, ತನ್ನ ಅರಿಯುವ ಆತ್ಮಜ್ಞಾನ ನಿಜವಾದ ಅರಿವು. ಇದು ತನಗೆ ದಕ್ಕಿದೆ. ಬಸವನ ಸಹಚರ್ಯ, ಶರಣರ ಸಂಘದಿಂದ, ಸ್ವಯಂ ತನ್ನ ಸಾಧನಾಭ್ಯಾಸದಿಂದ ಇದು ತನಗೆ ಲಭ್ಯವಾಗಿದೆ. ಈ ವಚನದ ಕೊನೆಯ ವಿಸ್ಮಯದ ಸಂಕಟಕರ ಸಾಲು ಬಸವ ಬಯಲಾಗಲು ಎಂದರೆ ನೀಲಾಂಬಿಕೆಯ ಎಲ್ಲ ಆಧ್ಯಾತ್ಮಿಕ ಸಾಧನೆಯ ಪರಿಣಾಮದ ನಿಸ್ಸಂಗತ್ವ, ಸ್ಥಿತಪ್ರಜ್ಞತ್ವದ ಅಗ್ನಿ ಪರೀಕ್ಷೆಯ ಕಾಲವಾಗಿದೆ ಇದು. ಎಂದರೆ ಸರ್ವಸ್ವವಾಗಿದ್ದ ಬಸವನ ಸಾವು, ಬಸವ ಇಲ್ಲದಿರುವಿಕೆಯ ವಾಸ್ತವ ಸತ್ಯ ಕೆಂಡವಾಗಿ ದಹಿಸುವಾಗ ಅದನ್ನು ಅವಳು ಇಷ್ಟು ನಿರುದ್ವಿಗ್ನವಾಗಿ, ನಿರಾವೇಶವಾಗಿ ನಿಜವಾದ ಬುದ್ಧತ್ವದ ಸಿದ್ಧಿಯಲ್ಲಿ ಸ್ವೀಕರಿಸಿರುವುದು. ನೀಲಾಂಬಿಕೆಗೆ ಬಸವನ ಸಾವಿಗಿಂತ ಭೀಕರ ದುರಂತ, ಅರಗಿಸಿಕೊಳ್ಳಲಾಗದ ದುಃಖ, ಸಂಕಟ ಮತ್ತೊಂದಿಲ್ಲ. ಆದರೆ ಅವಳದು ಸಾಮಾನ್ಯತೆಯ ಜೀವವಲ್ಲ. ಬಸವಾದಿ ಶರಣರ ಪಾರಮಾರ್ಥಿಕ ನುಡಿ ನಡೆ ಸಾಧನೆಯಲ್ಲಿ ಸಹಭಾಗಿತ್ವದಲ್ಲಿ ಜೀವಿಸಿ ಬಂದವಳು, ಅವೆಲ್ಲದರ ಪರಿಣಾಮಿಯಾಗಿರುವವಳು. ಹಾಗಾಗಿ ಸಾವು, ನೋವು, ನಾಶ, ಛಿದ್ರತೆಗಳನ್ನು ಸಮಭಾವದಲ್ಲಿ ಸ್ವೀಕರಿಸಿದ್ದಾಳೆ. ಹೀಗೆ ಸಮತ್ವದಲ್ಲಿ ಜೀವನದ ಎಲ್ಲ ಭಾಗ್ಯಗಳನ್ನು ಬೇಕು ಬೇಡವೆನ್ನದೆ ಸಮಭಾವದಲ್ಲಿ ಸ್ವೀಕರಿಸುವ ಧೀಮಂತಿಕೆಯನ್ನು, ಆತ್ಮಹಿರಿಮೆಯನ್ನು ಇಲ್ಲಿ ಅಭಿವ್ಯಕ್ತಿಸಿದ್ದಾಳೆ.